ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂಥೇಳಿ ಅನ್ಕೊತೀನಿ. ಇದು ನಂದು ಮಂಗಳವಾರ ಆಮೇಲೆ ಸೋಮವಾರದ ವ್ಲಾಗ್ ಎರಡೂ ಐತ್ರಿ. ಏನಂತ ಹೇಳಿದ್ರೆ, ಸೋಮವಾರ ಸಂಜೆ ಮುಂದೆ ನಾನು ಒಂದು ಸ್ನ್ಯಾಕ್ಸ್ ಮಾಡತ್ತಿದ್ದೆ, ಈವ್ನಿಂಗ್ ಸ್ನ್ಯಾಕ್ಸ್. ಸೊ ಅದನ್ನು ನಿಮ್ಮ ಜೊತೆಗೆ ನಾನು ಇವತ್ತು ಶೇರ್ ಮಾಡ್ಕೊಂಡಂಥದ್ದು ನೋಡ್ರಿ. ಹಂಗೆ ಮೊದಲೇಕ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡತ್ರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಹಂಗೆ ವಿಡಿಯೋ ನಿಮ್ಗೆ ಸ್ವಲ್ಪ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ. ಹಂಗೆ ಏನಂತ ಹೇಳಿದರೆ, ನಾನಿವತ್ತು ಬಾಂಬೆ ರವೆ ಇರ್ತೈತಲ್ರಿ, ಅಂದರೆ ಸಣ್ಣ ರವೆ ಇರ್ತೈತಲ್ರಿ ಅದು, ಆಮೇಲೆ ಒಂದು ಸ್ವಲ್ಪ ಉದ್ದಿನ ಬೇಳೆನ ನೆನೆಸಿ ರುಬ್ಬಿ ಎರಡನ್ನೂ ಬೆಳಿಗ್ಗೆ ನಾನು ಕಲಸಿ ಇಟ್ಟಿದ್ದೆ ರೀ. ಹಿಟ್ಟು ಹದ ಆಗ್ಬೇಕಂಥೇಳಿ ಬೆಳಿಗ್ಗೆನೇ ಕಲಸಿಟ್ಟಿದ್ದೆ. ಸಂಜೆ ಮುಂದೆ ಮಾಡೋದಾದ್ರೆ ಬೆಳಿಗ್ಗೆ ಕಲಸಿಡಬೇಕು, ಬೆಳಿಗ್ಗೆ ಮಾಡೋದಾದ್ರೆ ರಾತ್ರಿ ಎಲ್ಲನೂ ರುಬ್ಬಿ ಅದು ಬಾಂಬೆ ರವೆ ಆಮೇಲೆ ಅದನ್ನು ಹಾಕಿ ಕಲಸಿ ಇಟ್ಕೋಬೇಕ್ರಿ. ನಾನು ಅದೆಲ್ಲನೂ ಹಾಕ್ಕೊಳ್ಳುವಾಗೆಲ್ಲ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ. ಅದೇನೇನೋ ಮಾಡಿ ಡಿಲೀಟ್ ಆಗಿಬಿಟ್ಟೈತ್ರಿ ಬಾಂಬೆ ರವೆ ಆಮೇಲೆ ಉದ್ದಿನಬೇಳೆ ಎಲ್ಲ ರುಬ್ಬಿದ್ದು. ಸೊ ಹಾಗಾಗಿ ಎಲ್ಲ ಕಲಸಿ ಇಡುವಾಗಿಂದ ಇಲ್ಲ ರೀ. ಆಮೇಲೆ ನಾನು ಕಲಸಿಟ್ಕೊಂಡು ಮಾಡುವಾಗ ಅದಕ್ಕೊಂದು ಸ್ವಲ್ಪ ಮಸಾಲೆ, ಖಾರ, ಆಮೇಲೆ ಸಣ್ಣಗೆ ಕಟ್ ಮಾಡಿದ್ದು ಕೊಬ್ಬರಿ, ಆಮೇಲೆ ಅಜ್ವಾನ, ಇದೆಲ್ಲನೂ ನಾನು ಅದಕ್ಕೆ ಹಾಕ್ಕೊಂಡು ಮತ್ತು ಚಲೋ ಇಲ್ಲೇ ಕಲಿಸ್ಕೊಳಕತ್ತಿದ್ದೆ ನೋಡ್ರಿ. ಒಂಥರ ಕ್ರಿಸ್ಪಿಯಾಗಿ ಅಕ್ಕವ್ರಿ. ಆಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂದರೆ ಪೂರ್ತಿ ಉದ್ದಿನ ಬೇಳೆನೇ ಬೇಕು ಅಂತೇನಿಲ್ಲ, ಒಂದು ಸ್ವಲ್ಪ ಉದ್ದಿನ ಬೇಳೆ, ಒಂದು ಸ್ವಲ್ಪ ಬಾಂಬೆ ರವೆ ಎರಡನ್ನೂ ಮಿಕ್ಸ್ ಮಾಡಿ ನಾವು ಈ ರೀತಿ ಮಾಡಿಕೊಂಡು ಈವ್ನಿಂಗ್ ಸ್ನ್ಯಾಕ್ಸ್ ಥರ ತಿನ್ಬೋದು ರೀ. ಸಖತ್ತಾಗಿ ಟೇಸ್ಟ್ ಅಂತೂ ಮಸ್ತಾಗಿದ್ವು. ಅಂದರೆ ನಾನು ಮಸಾಲೆ ಖಾರ ಎಲ್ಲ ಹಾಕಿದ್ದೆ ಅಲ್ರಿ, ಅದೊಂದು ಜಾಸ್ತಿನೇ ರುಚಿ ಕೊಡ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಬಾಂಬೆ ರವದ್ದ ವಡೆ ಅಂತಲೇ ಹೇಳ್ಬೋದು. ಮಸ್ತಾಗಿದ್ವು ನೋಡಿರಿ, ಕಲರು ಮಸ್ತಾಗಿದ್ವು, ಕ್ರಿಸ್ಪಿಯಾಗಿನೂ ಆಗಿರ್ತಾವೆ, ಚಲೋನೂ ಆಗಿರ್ತಾವೆ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಅಂತ ಹೇಳ್ತೀನಿ. ಹಂಗೆ ಇದೇನಂದ್ರೆ ನಾನು ಸೋಮವಾರ ಸಂಜೆ ಮುಂದೆ ನಾನು ಇದನ್ನೆಲ್ಲನೂ ಮಾಡಿ ಇಟ್ಕೊಂಡಂಥದ್ದು. ಈಗ ನಂದು ಮತ್ತು ಏನಂತ ಹೇಳಿದರೆ, ನೆಕ್ಸ್ಟ್ ನಾನು ಮಂಗಳವಾರ ಬೆಳಿಗ್ಗಿಂದ ಮತ್ತು ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳುವಂಥದ್ದು ನೋಡಿರಿ. ಈ ರೀತಿಯಾಗಿ ನೋಡಿರಿ, ಎಷ್ಟು ಚಂದ ಕಲರ್, ಎಷ್ಟು ಚಂದ ಕಾಣ್ಸಕತ್ತಿದ್ವು, ಈ ರೀತಿಯಾಗಿ ಆಗಿದ್ವು. ಅದೆಲ್ಲನೂ ಮಾಡಿ ಇಟ್ಕೊಂಡಿದ್ದೆ ನಾನು. ಬಟ್ ಅದೇನಂತ ಹೇಳಿದರೆ ವಿಡಿಯೋ ಏನೇನೋ ಆಗಿ ಡಿಲೀಟ್ ಆಗಿ ಹೋಗಿಬಿಟ್ಟಿದ್ವು. ಹಂಗೆ ಈಗ ನೆಕ್ಸ್ಟ್ ನಂದು ಮಂಗಳವಾರ ಬೆಳಿಗ್ಗೆಯಿಂದ ನಾನು ಈ ವ್ಲಾಗ್ನ ಮತ್ತು ನನಗೆ ಕಂಟಿನ್ಯೂ ಮಾಡಿಕೊಂಡೆ ನೋಡಿರಿ. ಏನಂತ ಹೇಳಿದ್ರೆ, ಅವ ಸೃಜನಗಂಥೇಳಿ ಅವನ್ನೆಲ್ಲ ಮುಗಿಸಿ ಕಳಿಸಿ ಆತ್ರಿ. ಆದಮೇಲೆ ನಾನು ರೊಟ್ಟಿ ಮಾಡ್ಕೋಬೇಕಂಥೇಳಿ ಹಿಟ್ಟನ್ನ ಇಲ್ಲೇ ಸಾನಿಸ್ಕೊಳಕತ್ತಿದ್ದೆ. ಗುಬ್ಬಿ ಬಂದಳು, ನಾನೊಂದು ಸ್ವಲ್ಪ ಅಲ್ಲಿ ವಿಡಿಯೋ ಮಾಡ್ಕೊತ ಸಾನಿಸ್ಕೊಳಕತ್ತಿದ್ದೆ ರೀ. ಬಂದು ಸಿಕ್ಕಾಪಟ್ಟಿ ಟಾರ್ಚರ್ ಕೊಡಾಕತ್ಲ. ಮತ್ತು ಅದನ್ನು ಸ್ಟಾಪ್ ಮಾಡಿ ಆಕೆಗೆ ಒಂದು ಸ್ವಲ್ಪ ಆಟಕ್ಕೆಲ್ಲ ಕಳಿಸಿ ಆಮೇಲೆ ಮತ್ತೆ ನಾನು ಕೆಲಸ ಎಲ್ಲ ಶುರು ಮಾಡಿಕೊಂಡೆ ನೋಡಿರಿ. ಏನಂತ ಹೇಳಿದ್ರೆ, ಅವತ್ತು ರೊಟ್ಟಿ ಆಮೇಲೆ ಹೆಸರು ಬೇಳೆದು ಸಾಂಬಾರು ಅಲ್ಲ, ಪಲ್ಯನೂ ಅಲ್ಲ, ಆ ಥರ ಮಾಡ್ಕೊಂಡಿದ್ದೆ ನೋಡಿರಿ. ಈಗ ನಾನೇನಂತ ಹೇಳಿದ್ರೆ ರೊಟ್ಟಿಗೆ ಹಿಟ್ಟನ್ನ ಸಾನಿಸ್ಕೊಳಕತ್ತಿದ್ದೆ. ಆಮೇಲೆ ಮತ್ತು ನಾನೇನು ರೊಟ್ಟಿ ಮಾಡುವಂಥ ವಿಡಿಯೋ ಏನೋ ನಾನು ಮಾಡ್ಕೊಳಕ್ಕೆ ಹೋಗಲಿಲ್ಲ ರೀ. ಯಾಕಂತಂದ್ರೆ ಆಲ್ಮೋಸ್ಟ್ ನಾನು ರೊಟ್ಟಿ ಮಾಡುವಂಥ ವಿಡಿಯೋ ಎಲ್ಲನೂ ಶೇರ್ ಮಾಡ್ಕೊಂಡೇನಿ. ಹಾಗಾಗಿ ಏನೂ ಮಾಡಲಿಲ್ಲ. ಹಿಟ್ಟೆಲ್ಲ ಸಾನಿಸ್ಕೊಂಡು ರೊಟ್ಟಿ ಎಲ್ಲ ಮಾಡಿಕೊಂಡು ಆಮೇಲೆ ಅದ್ರ ಜೊತೆಗೆ ಪಲ್ಯ ಎಲ್ಲನೂ ಮಾಡಿಕೊಂಡು ಸೃಜನಗೆ ಅವನ್ನೆಲ್ಲ ಮಾಡಿ ಅವನಿಗೆ ಸ್ಕೂಲಿಗೆ ಕಳಿಸಿದ್ದಾಗಿತ್ತು ರೀ. ಆಮೇಲೆ ಇದನ್ನೆಲ್ಲ ಮಾಡಿ ಗುಬ್ಬಿಗೂ ಹಾಕಿದ್ದೆಲ್ಲ ನಾಷ್ಟ ಹಾಕಿದ್ದು ಮುಗಿಸಿ ನಂದು ಎಲ್ಲ ಮುಗಿಸ್ಕೊಂಡೆ. ರೊಟ್ಟಿ ಕೆಲಸ ಎಲ್ಲ ಮುಗಿದಾದ್ಮೇಲೆ ನೋಡಿರಿ ಈಗ ನಂದು ನಾಷ್ಟ ಟೈಮ್ ನೋಡಿರಿ. ಈ ರೀತಿ ಹೆಸರು ಬೇಳೆ ಈಗ ಬ್ಯಾಸ್ಗಿಗಂತೂ ಭಾಳ ಅಂದ್ರೆ ಭಾಳ ಚಲೋ ರೀ. ಯಾಕಂದ್ರೆ ತಂಪು ಕೊಡ್ತೈತೆ ರೀ ದೇಹಕ್ಕೆ. ಸೊ ಹೆಸ್ರು ಕಾಳಾಗಿರ್ಬೋದು, ಹೆಸರು ಬೇಳೆ ಇತ್ತು ರೀ. ಆ ರೀತಿ ನಾ ಹೆಸರು ಬೇಳೆದು ಇದು ಪಲ್ಯನೂ ಅಲ್ಲ, ಈ ಕಡೆ ಸಾಂಬಾರನೂ ಅಲ್ಲ, ಆ ರೀತಿ ಗಟ್ಟಿಯಾಗಿನ ಮಾಡ್ಕೊಂಡಂಥದ್ದು ನೋಡಿರಿ. ಅದನ್ನೆಲ್ಲ ಮಾಡಿಕೊಂಡು ನಾಷ್ಟ ಅಂದರೆ ರೊಟ್ಟಿನ ಮಾಡಿದ್ದೆ ಅಲ್ರಿ, ಅದನ್ನು ನಾಷ್ಟ ಮಾಡ್ಕೊಂಡ್ವಿ. ಅದೆಲ್ಲ ಆದಮೇಲೆ ಇಲ್ಲೇ ನಮ್ಮ ಗುಬ್ಬಿ ಏನು ಕೆಲಸ ಮಾಡಕತ್ತಾಳಂತಂದ್ರೆ, ರಿಮೋಟಿಗೆ ಸೆಲ್ಲೆಲ್ಲ ಹಾಕೋದು ತೆಗಿಯೋದು. ಮಕ್ಕಳು ನೋಡ್ರಿ ಹೆಂಗೆ ಕಲಿತಾರೆ ನಮ್ಮನ್ನು ನೋಡಿ ಅಂಥೇಳಿ ಸೆಲ್ ಹಾಕಕತ್ತಾಳ್ರಿ ರಿಮೋಟಿಗೆ. ಹಾಗಾಗಿ ಅದನ್ನೊಂದು ಸ್ವಲ್ಪ ವಿಡಿಯೋ ಮಾಡ್ಕೋಬೇಕಂತ ಹೇಳಿ ಅನ್ನಿಸ್ತು. ಇದೇನಂತ ಹೇಳಿದ್ರೆ, ನಾನು ಮಧ್ಯಾಹ್ನ ಬೆಂಡೆಕಾಯಿ ಇದ್ವಲ್ರಿ, ಅವನೊಂದು ಸ್ವಲ್ಪ ಎಳೆ ಬೆಂಡೆಕಾಯಿ ಎಲ್ಲನೂ ಆರಿಸ್ಕೊಂಡು ಇವತ್ತು ಅದನ್ನು ಫ್ರೈ ಮಾಡ್ಕೊಂಡ್ರಾತು ಅಂಥೇಳಿ ಅಂದ್ಕೊಂಡು ಮಾಡ್ಕೊಳಕತ್ತಿದ್ದೆ ರೀ.
ಪಲ್ಯ ಮಾಡಿದ್ದೆ ಅಂತಂದ್ರೆ ಸೃಜನ ತಿನ್ನಂಗಿಲ್ಲ ರೀ. ಬೆಂಡೆಕಾಯಿ ಮಕ್ಕಳಿಗೆ ಅಂತೂ ಭಾಳ ಚಲೋ ರೀ. ಯಾಕಂತಂದ್ರೆ ನೆನಪಿನ ಶಕ್ತಿ ಹೆಚ್ಚಾಕತ್ತೆ ರೀ ಒಂದು ಬೆಂಡೆಕಾಯಿ ತಿನ್ನೋದ್ರಿಂದ. ಮೆಮ್ರಿ ಪವರ್ ಜಾಸ್ತಿ ಆಗುವಂಥದ್ದು ಈ ರೀತಿ ಎಲ್ಲ ಇರ್ತೈತಿ. ಹಾಗಾಗಿ ಅವು ತಿನ್ನಂಗಿಲ್ಲ. ಈ ರೀತಿ ನಾನು ಫ್ರೈ ಮಾಡಿದೆ ಅಂತಂದ್ರೆ ತಿಂತಾನೆ. ಹಾಗಾಗಿ ಆಮೇಲೆ ಇನ್ನೂ ಒಂದು ಏನಂತಂದ್ರೆ, ಈಗ ಬೆಂಡೆಕಾಯಿ ಎಲ್ಲ ಬಲ್ತಿರ್ತಾವೆ ನೋಡ್ರಿ. ಬಲ್ತಾಗ ಅವನ್ನ ನಾವು ವೇಸ್ಟ್ ಮಾಡೋ ಬದಲಿ ಅದನ್ನು ತೆಗೆದು ಅದ್ರೊಳಗೆ ಬಿಳಿ ಕಾಳು ಇರ್ತೈತಲ್ರಿ, ಅದನ್ನು ಮಕ್ಳಿಗೆ ಕೊಡೋದಂತೂ ಭಾಳ ಅಂದ್ರೆ ಭಾಳ ಚಲೋ ನೋಡ್ರಿ. ಪಪ್ಪ ಅಜ್ಜಿ ಅಜ್ಜ 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 ಅಮ್ಮ 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 ಅಣ್ಣ ಅಣ್ಣ ಅಮ್ಮ. ವೆರಿ ಗುಡ್. ಅಜ್ಜ 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 ಅಜ್ಜ. ಗುಬ್ಬಿಗೆ ಕೈಯಾಗ ಹಿಡ್ಕೊಂಡು ತಿನ್ನಲಿ ಅಂತ ಕೊಟ್ಟರೆ ಈ ರೀತಿ ಎಲ್ಲ ಛಲ್ ಹಾಕಿರ್ತಾಳೆ ನೋಡ್ರಿ. ಏನಾರ ಕೈಯಾಗ ತಾನ ತಿನ್ನಲಿ ಹಿಡ್ಕೊಂಡ ಅಂಥೇಳಿ ಕೊಟ್ಟಿರ್ತೈತಿ. ಅಂದ್ರೆ ನಾವು ತಿನ್ನಂಗಿಲ್ಲ, ಅದಕ್ಕೆ ಆಕಿನ ಕೈಯಾಗ ಹಿಡ್ಕೊಂಡು ತಿನ್ನಲಿ ಅಂಥೇಳಿ ಅಂತಂದರೆ ಒಂದು ತುತ್ತು ಬ್ಯಾಗ್ ಹಾಕ್ತಾಳೆ, ಬಾಕಿದೆಲ್ಲ ಚೆಲ್ತಾಳೆ. ಹಂಗೆ ಅದಾದ್ಮೇಲೆ ನಾನು ಮತ್ತೆ ಅದೇ ಬೆಂಡೆಕಾಯಿ ಹೇಳಿದ್ದೆ ಅಲ್ರಿ, ಅದನ್ನು ಫ್ರೈ ಮಾಡ್ಕೊಂಡ್ರಾತಂಥೇಳಿ ಈಗ ಕಿಚನಿಗೆ ಬಂದಿದ್ದೆ ನೋಡ್ರಿ. ಗುಬ್ಬಿ ಎದ್ದಿದ್ದೆಲ್ಲ ಆಕೆಗೂ ಅಲ್ಲೇ ಕರ್ಕೊಂಡು ಬಂದು ಕುಂತ ಫ್ರೈ ಮಾಡಿದ್ರಾತು ಅಂಥೇಳಿ ಮಾಡ್ಕೊಳಕತ್ತಿದ್ದೆ. ಒಂದು ಸ್ವಲ್ಪ ಈ ರೀತಿ ಫ್ರೈ ಮಾಡಿದ್ರೆ ಸೃಜನ ತಿಂತಾನೆ ರೀ. ಅಂದ್ರೆ ಮಕ್ಕಳಿಗೆ ಈ ಬೆಂಡೆಕಾಯಿಂದ ಭಾಳ ಒಂದು ಹೆಲ್ತ್ಗೆ ಯೂಸ್ ಆಗುವಂಥದ್ದು. ಆಮೇಲೆ ಇದು ಏನಂತಂದರೆ ಬೆಂಡೆಕಾಯಿಂದ ಬ್ರೈನ್ ಡೆವಲಪ್ಮೆಂಟ್ ಎಲ್ಲ ಆಗುವಂಥದ್ದು, ಆಮೇಲೆ ಮೆಮ್ರಿ ಪವರ್ ಎಲ್ಲ ಜಾಸ್ತಿ ಮಾಡುವಂಥ ಒಂದು ಅಂಶ ಈ ಒಂದು ಬೆಂಡೆಕಾಯಿ ಒಳಗೆ ಇರ್ತೈತೆ ನೋಡ್ರಿ. ಸೊ ಹಾಗಾಗಿ ಮಕ್ಕಳಿಗೆ ಎಷ್ಟಾಕತ್ತಲ್ಲ ಅಷ್ಟು ಬೆಂಡೆಕಾಯಿ ಅಂದರೆ ತರಕಾರಿ, ಒಂದೊಂದು ತರಕಾರಿ ಒಳಗೆ ಒಂದೊಂದು ಗುಣ ಇರ್ತೈತಿ. ಸೊ ಬೆಂಡೆಕಾಯಿ ಒಳಗೆ ಈ ರೀತಿ ಒಂದು ಗುಣ ಇರುವಂಥದ್ದು. ಸೊ ಹಾಗಾಗಿ ಮಕ್ಕಳಿಗೆ ಅದನ್ನು ಕೊಡೋದು ಭಾಳ ಚಲೋ. ಆಮೇಲೆ ಏನಾದರೂ ಬೆಂಡೆಕಾಯಿ ಬಲ್ತಿತ್ತು ಅಂತಂದ್ರೆ ನಾವು ಅದನ್ನು ಅವರಿಗೆ ಅಮ್ಮ 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 ಅಜ್ಜ 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 ಅಪ್ಪ 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 ಅಣ್ಣ ಅಣ್ಣ. ಬೆಂಡೆಕಾಯಿ ಬಲ್ತಿತ್ತು ಅಂತಂದ್ರೆ ಅದನ್ನು ಆ ಬಿಳೆ ಕಾಳು ಏನಿರ್ತಾವಲ್ರಿ ಬೆಂಡೆಕಾಯಿ ಒಳಗೆ, ಆ ಒಂದು ಕಾಳನ್ನ ಅವ್ರಿಗೆ ತೆಗೆದು ಸ್ನ್ಯಾಕ್ಸ್ ಥರ ನಾವು ಬಿಸ್ಕೆಟು ಚಾಕ್ಲೇಟು ಅದನ್ನು ಕೊಡೋ ಬದಲು ಈ ರೀತಿ ಅವರಿಗೆ ಆ ಕಾಳನ್ನ ತೆಗೆದವರಿಗೆ ತಿನ್ನಕ್ಕೆ ಕೊಟ್ರೆ ಅದೇನು ಕಹಿ ಅಂತ ಇರೋಂಗಿಲ್ಲ ರೀ, ಚಲೋ ಇರ್ತೈತೆ ತಿನ್ನಕ್ಕೆ. ಆ ರೀತಿ ಕೊಡೋದ್ರಿಂದ ಅವ್ರಿಗೆ ಹೆಲ್ತ್ಗೂ ಚಲೋ, ಆಮೇಲೆ ಅದರಿಂದ ಬ್ರೈನ್ ಡೆವಲಪ್ಮೆಂಟ್ ಆಗುವಂಥದ್ದು ಮಕ್ಕಳಿಗಂತೂ ಬಹಳ ಚಲೋ. ಸೊ ಹಾಗಾಗಿ ಅದನ್ನೆಲ್ಲ ಕೊಡೋದು. ಈ ರೀತಿಯಾಗಿ ಬಲ್ತಿದ್ದ ಒಂದು ಕಾಯಿನ ಈ ರೀತಿಯಾಗಿ ಯೂಸ್ ಮಾಡ್ಕೊರಿ ಅಂತ ಹೇಳ್ತೀನಿ. ಹಂಗೆ ನೋಡ್ರಿ ನಮ್ಮ ಗುಬ್ಬಿ ಎಷ್ಟು ಚೆಂದ ಮಾತಾಡೋಕ್ಕೆ ಶುರು ಮಾಡ್ಯಾಳ, ಅಪ್ಪ ಅಮ್ಮ ಅಣ್ಣ ಅಂಥೇಳಿ. ಹಾಗಾಗಿ ನಾನು ಅದನ್ನು ಡಿಸ್ಕಂಟಿನ್ಯೂ ಮಾಡಿದ್ದೆ. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಯಾರೆಲ್ಲ ಇಷ್ಟೊತ್ತು ನನ್ನ ಒಂದು ವಿಡಿಯೋನ ನೋಡಿದ್ರಲ್ಲ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನ ಒಂದು ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ. ಸೊ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.